ಇನ್ನು ಗದಗ ಜಿಲ್ಲೆಗೆ ಹೋಗೋಣ. ಗದಗದಲ್ಲಿ ಬ್ರೇಕ್ ಫೇಲ್ ಆಗಿ ಹಿಂಬದಿಯಿಂದ 2 ಸ್ಕೂಟಿಗಳ ಮೇಲೆ ಬಸ್ ಒಂದು ಹರಿದೋಗಿದೆ. ಎಕ್ಸಾಕ್ಟ್ ಆಗಿ ಈ ಘಟನೆ ನಡೆದಿರೋದು ಗದಗ ನಗರದ ಹೊಸ ಬಸ್ ನಿಲ್ದಾಣದ ಗೇಟ್ನ ಬಳಿಯಲ್ಲಿ. ಬಸ್ಸು 2 ಸ್ಕೂಟಿಗಳ ಮೇಲೆ ಹರಿದು ಬಿಟ್ಟಿದೆ. ಇದೊಂದು ರೀತಿಯಾಗಿ ಭಯಾನಕ ಘಟನೆನೇ ಇದು. 2 ಸ್ಕೂಟಿ ಮೇಲೆ ಬಸ್ ಹರಿದಿದೆ ಅಂದ್ರೆ ಅದು ಬಸ್ ನಿಲ್ದಾಣದ ಗೇಟ್ ಬಳಿ. ಹೊಸ ಬಸ್ ನಿಲ್ದಾಣ ಅಂತೆ ಅದು. ಅದೇ ಬಸ್ ಹೊಸ ಬಸ್ ನಿಲ್ದಾಣದಿಂದ ಡಿಪೋಗೆ ಹೋಗ್ತಾ ಇದ್ದ ಬೇಕಾದ್ರೆ ಈಗ ಈ ಅವಘಡ ಆಗಿದೆ. ಬಸ್ಸನ್ನ ರಿಪೇರಿ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಭೀಕರ ಅವಘಡ ಆಗಿದೆ. ಏಕಾಏಕಿ ಬ್ರೇಕ್ ಫೇಲ್ ಆಗಿ ಹಿಂಬದಿಯನ್ನು ಚಲಿಸಿದ ಸಾರಿಗೆ ಸಂಸ್ಥೆಯ ಬಸ್ ಅದು. ಅದೇ ಸಾರಿಗೆ ಸಂಸ್ಥೆಯ ಬಸ್ಸು ಏಕಾಏಕಿ ಬ್ರೇಕ್ ಫೇಲ್ ಆಗ್ಬಿಟ್ಟು ಹಿಂಬದಿಗೆ ಹೋಗ್ಬಿಟ್ಟಿದೆ. ಆಗ ಸಾರಿಗೆ ಬಸ್ನ ಹಿಂದೆ ಇದ್ದಿದ್ದು 2 ಸ್ಕೂಟಿ ವಾಹನಗಳು. ಒಂದು ಚಲಿಸ್ತಿದ್ದ ಸ್ಕೂಟಿ, ಮತ್ತೊಂದು ರಸ್ತೆ ಬದಿ ನಿಲ್ಲಿಸಿದ್ದ ಸ್ಕೂಟಿ. 2 ಜಖಮಾಗಿದೆ. ಬಸ್ ಹಿಂಬದಿ ಬರ್ತಾ ಇದ್ದಂತೆ ಸ್ಕೂಟಿ ಸಮೇತ ಬಸ್ನ ಅಡಿಯಲ್ಲಿ ವ್ಯಕ್ತಿ ಸಿಕ್ಕಾಕೊಂಡ್ಬಿಟ್ರು. ನೋಡಿ, ಇದೇ ಬಸ್ಸು ಸಿಕ್ಕಾಕೊಂಡಿದೆ. 2 ಸ್ಕೂಟಿ ಮೇಲೆ ಹರಿದಿದೆ. ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನೋ ಪ್ರಾಥಮಿಕ ಹಂತದ ಮಾಹಿತಿ ಸಿಗ್ತಾ ಇದೆ. ಆ ಬಸ್ ಇಂದ ಅಜ್ಜಾರ್ ಹೊಂಟಿದ್ರು. ಬ್ರೇಕ್ ಫೇಲ್ ಆಗಿದ್ದಕ್ಕೆ ಅಜ್ಜಾರ್ ಗಾಡಿಗೆ ಬಸ್ ಗುತ್ತು. ಅದೃಷ್ಟ ಅಜ್ಜ ಅದು ಯಾವುದೋ ಒಂದು ರಾಡ್ ಹಿಡ್ಕೊಂಡಿದ್ದಕ್ಕೆ ಅಜ್ಜಾರ್ದ ಜೀವ ಉಳಿತು. ಅಲ್ಲಿ ಇನ್ನೊಂದು ಬೈಕ್ ಪಾರ್ಕ್ ಆಗಿತ್ತು. ಆ ಬೈಕಿಗೆ ಅದು ಗುದ್ದಿ ಆ ಬೈಕ್ ಮೇಲೆ ನಿಂತಿದ್ದಕ್ಕೆ ಆ ಬಸ್ ನಿಂತಂಗಿಲ್ಲ ಅಂದ್ರೆ ಬಸ್ ಅಲ್ಲಿ ಮಟ್ಟ ಹಿಂದೆ ಹೋಗ್ತಿತ್ತು ಮೋಸ್ಟ್ ಪ್ರಾಬಬ್ಲಿ. ಇದು ದಿನ ಎಲ್ಲೆಲ್ಲೋ ಕೇಳ್ತಿದ್ವಿ. ಇವತ್ತು ಪ್ರೆಸೆಂಟ್ ನಮ್ ಕಣ್ ಮುಂದೆ ಆಗಿದ್ ನೋಡಿ ಅಜ್ಜಾರ್ ಹೋದ್ರಂತ ತಿಳ್ಕೊಂಡಿದ್ವಿ. ಬಟ್ ಅಜ್ಜಾರ್ದ ಇವತ್ತು ದೇವ್ರ ದಯ ಅವ್ರು ಬದುಕುಳಿದಾರ. ಇದು ಇನ್ಸಿಡೆಂಟ್ ನೋಡಿದ್ರೆ ಯಾರು ಉಳಿಬಾರ್ದು ಹಂಗಾಗಿತ್ತು. ಹೊಸ ಬಸ್ ಸ್ಟ್ಯಾಂಡ್ ಬಂದ ಎಲ್ಲೋ ಹೊರಗೆಲ್ಲ ಏನಲ್ರಿ, ಒಳಗ್ ಹೋಗೋದು ಬಸ್ ಬ್ರೇಕ್ ಫೇಲ್ ಆಗಿ ರಿವರ್ಸ್ ಬಂದೈತಿ. ಇದನ್ನ ಹೆಂಗ ಸರ್ಕಾರದವ್ರು ಪರಿಗಣಿಸ್ತಾರ ನೋಡ್ಬೇಕ್ರಿ. ಏನಂತ ಸರ್, ಇಲ್ಲಿ ಯಾವಾಗ ನೋಡಿದ್ರೆ ಒಟ್ಟ ಒಂದ್ ಇನ್ಸಿಡೆಂಟ್ ಏನ್ರ ಕಂಪ್ಲೀಟ್ ಇದ್ದ ಇರ್ತಾವ್ರಿ. ಎಲ್ಲ ಇದ್ರಾಗ ಗುಲ್ಬರ್ಗ ಒಳಗ ಲೈಟ್ ಇಲ್ಲಾರ್ದ ಟಾರ್ಚ್ ಹಚ್ಕೊಂಡ್ ಹೋಗ್ತಾರಂತ. ಇಲ್ಲಿ ನಮ್ ಕಡೆ ಬ್ರೇಕ್ ಇಲ್ಲಾರ್ದ ಫೇಲ್ ಆಗಿ ರಿವರ್ಸ್ ಆಗ್ತಾವ ಗಾಡಿ. ಅದು ಬಸ್ ಸ್ಟ್ಯಾಂಡ್ ಮುಂದಾರಿ. ಅದು ಯಾರು ಹುಡುಗರು ಇದ್ರ ಆಟೋ 1:30 ನರ್ಸರಿ ಸ್ಕೂಲ್ ಹೋಗೋ ಮೇನ್ ರೋಡ್ ಇದು. ಆಟೋ ಬಿಟ್ಟೈತೆ, ಆಟೋ ಕೂತಿದ್ರೆ ಹುಡುಗರು ಜೀವ ಹೋಗುವಂತ ಟೈಮ್. ಆ ಬಸ್ ಇಂದ ಅಜ್ಜಾರ್ ಹೊಂಟಿದ್ರು. ಬ್ರೇಕ್ ಫೇಲ್ ಆಗಿದ್ದಕ್ಕೆ ಅಜ್ಜಾರ್ ಗಾಡಿಗೆ ಬಸ್ ಗುತ್ತು. ಅದೃಷ್ಟ ಅಜ್ಜ ಅದು ಯಾವುದೋ ಒಂದು ರಾಡ್ ಹಿಡ್ಕೊಂಡಿದ್ದಕ್ಕೆ ಅಜ್ಜಾರ್ದ ಜೀವ ಉಳಿತು. ಅಲ್ಲಿ ಇನ್ನೊಂದು ಬೈಕ್ ಪಾರ್ಕ್ ಆಗಿತ್ತು. ಆ ಬೈಕ್